Okay, welcome to the Pedagogic Tools, Techniques and Approaches class. Once again, ಇವತ್ತು ನಿಮಗೆ ಆ, ಹೊಸದಾಗಿ ನಾವು ರಚನೆ ಮಾಡ್ಬೋದಾಗಿರ್ತಕ್ಕಂಥ ಪಾಠ ಯೋಜನೆಯ ಕುರಿತು ಚರ್ಚೆ ಮಾಡ್ತೀನಿ. ಸೊ ಆಲ್ರೆಡಿ ಯು ನೋ ಅಬೌಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾನ್ಸ್ ದ ಟೀಚರ್ ಹ್ಯಾಸ್ ಟು ಪ್ರಿಪೇರ್ ಬಿಫೋರ್ ಗೋಯಿಂಗ್ ಟು ದ ಕ್ಲಾಸ್ to teach their particular subject. So maybe the long term plans and short term plans as well as daily plans. In that lesson plan we were discussed. Lesson plan is one of the very important plan for the beginner. They must prepare before going to the class so that they can present the content matter in a systematic way. Here it is one of the very advanced lesson plan format is there, that is 5E based lesson plan or 5E's based lesson plan. 5 ಇಗಳ ಆಧಾರಿತ ಪಾಠ ಯೋಜನೆಯ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಈಗ ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂಥ ಒಂದು ಪಾಠ ಯೋಜನೆ ಹೇಗೆ ಇದನ್ನು ರಚನೆ ಮಾಡಿಕೊಂಡು ಪಾಠವನ್ನು ಬೋಧನೆ ಮಾಡಬೇಕು, ಇದರಿಂದ ಆಗ್ತಕ್ಕಂಥ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಸೊ ಲೆಟ್ಸ್ ಡಿಸ್ಕಸ್ ಟುಡೇ ಇನ್ ದಿಸ್ ವಿಡಿಯೋ. ಅದಕ್ಕೆ ಮುಂಚೆ ನಾವು ಕಲಿಕೆ ಅಂದರೆ ಏನು, ಬೋಧನೆ ಮಾಡ್ತಕ್ಕಂಥದ್ದು ಅಥವಾ ಟೀಚ್ ಮಾಡೋದಂಥದ್ದೇ ವಿದ್ಯಾರ್ಥಿಗಳು ಕಲೀಲಿ ಅನ್ನೋ ಉದ್ದೇಶ. ಹಾಗಾದರೆ ಕಲಿಕೆ ಅನ್ನೋದೇನು ಅನ್ನೋ ಸ್ವಲ್ಪ ಹಿನ್ನೆಲೆಯನ್ನು ನೋಡೋಣ. ದ ಅಕ್ವಿಜಿಷನ್ ಆಫ್ ನಾಲೆಡ್ಜ್ ಆರ್ ಸ್ಕಿಲ್ಸ್ ಥ್ರೂ ಸ್ಟಡಿ ಎಕ್ಸ್ಪೀರಿಯನ್ಸ್ ಆರ್ ಬೀಯಿಂಗ್ ಟಾಟ್. ಅಂದರೆ ಇಲ್ಲಿ ಮುಖ್ಯವಾಗಿ ಕಲಿಕೆ ಅನ್ನೋವಂಥದ್ದನ್ನು ಏನಂತ ಹೇಳ್ಬೋದು ನಾವು ಜನರಲ್ ಆಗಿ ಹೇಳೋದಾದರೆ, ಏನು ಸಾಮಾನ್ಯವಾಗಿ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಜ್ಞಾನವನ್ನು ಗಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಕಲಿಕೆ ಅಂತ ಹೇಳಿ ಕರಿತೀವಿ. ಜ್ಞಾನ ಆಗಿರ್ಬೋದು ಅಥವಾ ಕೌಶಲ್ಯ ಆಗಿರ್ಬೋದು, ಇವೆರಡನ್ನು ಯಾವುದ್ರ ಮೂಲಕ ಕಲಿಯೋದಕ್ಕೆ ಸಾಧ್ಯ? ಒಂದು ಅಧ್ಯಯನದ ಮೂಲಕ ಅಥವಾ ಅನುಭವದ ಮೂಲಕ ಅಥವಾ ಶಿಕ್ಷಕರಾಗಿರ್ತಕ್ಕಂಥ ನಾವುಗಳು ಬೋಧನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಜ್ಞಾನ ಮತ್ತು ಕೌಶಲ್ಯವನ್ನು ಗಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಇಟ್ಸ್ ಜಸ್ಟ್ ಅನ್ ಅಕ್ವಿಜಿಷನ್ ಆಫ್ ನಾಲೆಡ್ಜ್ ಆರ್ ಸ್ಕಿಲ್ಸ್ through the studies or through by getting an experiences over the different types of situations or circumstances, or through teaching we can imbibe all those things among the students, or it is a process of acquiring new or modifying existing knowledge behaviors. ಇದು ಕೂಡ ಆಗುತ್ತೆ. ಬಿಹೇವಿಯರ್, ಸ್ಕಿಲ್ಸ್, ವ್ಯಾಲ್ಯೂಸ್ ಆರ್ ಪ್ರಿಫರೆನ್ಸಸ್. ಅಂದರೆ ಈಗಿರ್ತಕ್ಕಂಥ ಗಳಿಸಿರ್ತಕ್ಕಂಥ ಜ್ಞಾನವನ್ನು ಅದರ ಜೊತೆಗೆ ಹೊಸದಾಗಿ ಅದನ್ನು ಬದಲಾಯಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಸಿಂಪ್ಲಿ ವಿ ಕ್ಯಾನ್ ಸೇ ಮಾಡಿಫಿಕೇಶನ್ ಆಫ್ ದ ಬಿಹೇವಿಯರ್ ಈಸ್ ಆಲ್ಸೋ ಟರ್ಮ್ಡ್ ಆಸ್ ಅ ಲರ್ನಿಂಗ್. ವರ್ತನೆ ಬರೀ ಫಿಸಿಕಲ್ ಬಿಹೇವಿಯರಲ್ ಚೇಂಜಸ್ ಅಷ್ಟೇ ಅಲ್ಲ, ಮೆಂಟಲ್ ಚೇಂಜಸ್, ಮೆಂಟಲ್ ಪ್ರೋಸೆಸ್ ಚೇಂಜಸ್, ಕಾಗ್ನಿಷನ್, ದ ವೇ ಆಫ್ ಕಾಗ್ನಿಟಿವ್ ಸ್ಕಿಲ್ಸ್ ಕೂಡ ಬದಲಾವಣೆ ಆಗ್ತಕ್ಕಂಥದ್ದನ್ನು ಕೂಡ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ ಇಲ್ಲಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಟೈಪ್ಸ್ ಆಫ್ ಲರ್ನಿಂಗ್ಸ್ ಯಾವುದು, ಯಾವ್ಯಾವ ರೀತಿ ಕಲಿಕೆ ಉಂಟಾಗುತ್ತೆ? ಹಾಗಾದರೆ ವ್ಯಕ್ತಿ ಪ್ರತಿ ಸನ್ನಿವೇಶಕ್ಕೆ, ಸಂದರ್ಭಕ್ಕೆ ಅವನು ಎಷ್ಟು ಎಕ್ಸ್ಪೋಸ್ ಆಗ್ತಾನ, ಇಟ್ ಈಸ್ ಪಾಸಿಬಲ್ ಟು ಅಕ್ವೈರ್ ನ್ಯೂ ಸ್ಕಿಲ್, ನ್ಯೂ ಇನ್ಫಾರ್ಮೇಷನ್, ನ್ಯೂ ನಾಲೆಡ್ಜ್. ಸೊ ಅವನು ಯಾವುದಕ್ಕೆ ಎಕ್ಸ್ಪೋಜರ್ ಆಗ್ತಾ ಇದ್ದಾಗೆ ಅವನಲ್ಲಿ ಬೇಡ ಅಂದರೂ ಕೂಡ ಕಲಿಕೆ ಉಂಟಾಗ್ತಾನೆ ಇರುತ್ತೆ. ಹೇಗೆ ಅದರಲ್ಲಿ ಟೈಪ್ಸನ್ನು ಈ ರೀತಿ ಹೇಳ್ಬೋದು. ಮೋಟರ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ, ಚಲನವಲನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕೆ ಅಂತೇಳಿ. ಇದು ಪ್ರಾರಂಭದ ಹಂತಗಳಲ್ಲಿ ನೋಡ್ತಕ್ಕಂಥದ್ದು. ಹೇಗೆ ವ್ಯಕ್ತಿ ಅವನು ಬೆಳೀತಾ ಹೋಗ್ತಾನೋ ಕಲಿಕೆಯ ವಿಧಗಳನ್ನು ಕೂಡ ಆ ರೀತಿಯಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಮಗು ಹೇಗೆ ಹುಟ್ಟಿನಿಂದ ದೊಡ್ಡದಾಗ್ತಾ ಹೋದಂಗೆ ಅದರ ಬೆಳವಣಿಗೆ ಯಾವ ರೀತಿ ದೈಹಿಕ ಬೆಳವಣಿಗೆ ಉಂಟಾಗುತ್ತೋ ಮಾನಸಿಕ ಬೆಳವಣಿಗೆ ಉಂಟಾಗುತ್ತೆ. ಯಾವ ಆಧಾರದ ಮೇಲೆ ಅಂದರೆ ಈ ಕೆಳಗಿನ ವಿಧಗಳ ಅಡಿಯಲ್ಲಿ ನಾವು ಅದನ್ನು ನೋಡಬಹುದು. ಮೊದಲನೇದು ಮೋಟರ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಚಲನವಲನಗೆ, ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸಲ್ಲಿ ಸಂಬಂಧಪಟ್ಟ ಹಾಗೆ ಮಾಡ್ತಕ್ಕಂಥ ಒಂದು ಕಲಿಕೆ ಅನ್ನುವಂಥದ್ದು ಕರಿತೀವಿ. ನೆಕ್ಸ್ಟ್ ವರ್ಬಲ್. ಮೋಟರ್ ಲರ್ನಿಂಗ್ ಆದಮೇಲೆ ನಡೆಯೋದು, ಬರೆಯೋದು, ಹಿಡಿಯೋದು ಇದನ್ನೆಲ್ಲ ಕಲ್ತಾದ್ಮೇಲೆ ಮಗು ವರ್ಬಲ್ ಲರ್ನಿಂಗಿಗೆ ಬರ್ತದೆ. ಲ್ಯಾಂಗ್ವೇಜ್ ಅಕ್ವಿಜಿಷನ್ ಅಂತ ಹೇಳಿ ಕರಿತೀವಿ. ಭಾಷೆಯನ್ನು ಕಲಿತಕ್ಕಂಥದ್ದು ಅಥವಾ ಭಾಷಾ ಬೆಳವಣಿಗೆ ಆಗ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಅವುಗಳ ಬಳಕೆ, ಮಾತನಾಡ್ತಕ್ಕಂಥದ್ದು ಎಲ್ಲದೂ ಕೂಡ. ನೆಕ್ಸ್ಟ್ ಕಾನ್ಸೆಪ್ಟ್ ಲರ್ನಿಂಗ್. ಈ ಪರಿಕಲ್ಪನಾ ಕಲಿಕೆ ಇದೆಯಲ್ಲ, ಇದನ್ನು ಹೈಯರ್ ಆರ್ಡರ್ ಮೆಂಟಲ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಇಟ್ ರಿಕ್ವೈರ್ಸ್ ಹೈಯರ್ ಆರ್ಡರ್ ಮೆಂಟಲ್ ಪ್ರೋಸೆಸಸ್ ಲೈಕ್ ಥಿಂಕಿಂಗ್, ರೀಸನಿಂಗ್, ಇಂಟೆಲಿಜೆನ್ಸ್ ಎಕ್ಸೆಟ್ರಾ. ಇದು ನಾವು ಮಗು ಯಾವಾಗ ಶಾಲೆಗೆ ಬರ್ತದೋ, ಶಾಲೆಗೆ ಬಂದಾದ ನಂತರ ಆಗ್ತಕ್ಕಂಥ ಒಂದು ಕಲಿಕೆ ಅಂತ ಹೇಳಿ ಕರಿಬೋದು. ಕಾನ್ಸೆಪ್ಟ್ ಲರ್ನಿಂಗ್, ಹೈಯರ್ ಆರ್ಡರ್ ಮೆಂಟಲ್ ಪ್ರೋಸೆಸಸ್ ಟೇಕ್ಸ್ ಪ್ಲೇಸ್. thinking ability, reasoning, intelligence, all these process has to be involved in this concept learning ಅನ್ನುವಂಥದ್ದು ಪರಿಕಲ್ಪನಾ ಕಲಿಕೆಯಲ್ಲಿ ಹೇಳಬಹುದು. ಅದಾದ ನಂತರ ಪರಿಕಲ್ಪನೆಗಳನ್ನು ಕಲಿತಾದ್ಮೇಲೆ ಬರ್ತಕ್ಕಂಥ ಕಲಿಕೆಯೇ ಕಾನ್ಸೆಪ್ಟ್ ಫಾರ್ಮಿಂಗ್
ಅಂತ ಹೇಳಿ ಕರಿತೀವಿ. ಪರಿಕಲ್ಪನೆ ರಚನೆ ಮಾಡ್ಕೊಳ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಫಾರ್ಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ದ ಟೀಚರ್ ಮಸ್ಟ್ ಫೋಕಸ್ ಆನ್ ಕಾನ್ಸೆಪ್ಟ್ ಫಾರ್ಮ್ ರಾದರ್ ದನ್ ಕಾನ್ಸೆಪ್ಟ್ ಜಸ್ಟ್ ಗಿವಿಂಗ್ ದ ಕಾನ್ಸೆಪ್ಟ್ಸ್ ಟು ದ ಸ್ಟೂಡೆಂಟ್ಸ್. ಪರಿಕಲ್ಪನೆಗಳನ್ನು ಕೊಡೋದಷ್ಟೇ ಅಲ್ಲ, ಅವರಲ್ಲಿ ಪರಿಕಲ್ಪನಾ ರಚನೆ ಆಗೋ ರೀತಿ ನಾವು ಬೋಧನೆಯನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಐ ಆಮ್ ಸೇಯಿಂಗ್, ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್ ಆಫ್ ಟ್ರೀ ಅಂತ ಹೇಳಿದಾಗ ಮಗುಗೆ ಅದು ವಿಜುವಲೈಸ್ ಆಗಬೇಕು. ಟ್ರೀ ಅಂದರೆ ಏನು? ಬೇರೆ ವಸ್ತುಗಳಿಗೆ ನಾವು ಅದನ್ನು ಕ್ಲಾಸಿಫೈ ಮಾಡೋಂಗಿರಬೇಕು, ಕೆಟಗರೈಸ್ ಮಾಡೋಂಗಿರಬೇಕು. ವಿತ್ ರಿಲೇಟೆಡ್ ಟು ದ ಸರ್ಟೇನ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ವಿ ಕ್ಯಾನ್ ಗ್ರೂಪಿಂಗ್ ದ ಪರ್ಟಿಕ್ಯುಲರ್ ಥಿಂಗ್ಸ್, ಸಿಚುಯೇಷನ್, ಆಬ್ಜೆಕ್ಟ್ಸ್ ಎಕ್ಸೆಟ್ರಾ. ದೆನ್ ಇಟ್ ಈಸ್ ಸೆಟ್ ಟು ಬಿ ಕಾನ್ಸೆಪ್ಟ್ ಫಾರ್ಮಿಂಗ್ ಅಂತ ಹೇಳಿ ಕರಿತೀವಿ. ಈ ರೀತಿ ಅವನಿಗೆ ವಿಜುವಲೈಸೇಷನ್ ಆಗಿದೆ ಆದರೆ ಆವಾಗ ಪರಿಕಲ್ಪನಾ ರಚನೆ ಆಗಿದೆ ಅಂಥೇಳಿ. ನಮ್ಮ ಎಲ್ಲ ಬೋಧನೆ ಮಾಡ್ತಕ್ಕಂಥ ವಿಷಯಗಳು ಕೂಡ ವಿದ್ಯಾರ್ಥಿಗಳಿಗೆ ಅದರ ಪಾರಿಭಾಷಿಕ ಪದ ಬಳಕೆ ಅದನ್ನು ಬಳಸಿದ ತಕ್ಷಣವೇ ಅವನು ವಿಜುವಲೈಸ್ ಮಾಡ್ಕೊಳ್ಬೇಕು. ಹೇಗೆ ಮರ, ಪ್ರಾಣಿ, ಪಕ್ಷಿ, ದನ ಈ ರೀತಿ ಬಳಕೆ ಮಾಡ್ತಾ ಹೋಗಿ, ಟೇಬಲ್ಲು ಈ ರೀತಿ ಹೇಳ್ತಾ ಹೋದ ತಕ್ಷಣವೇ ವಿದ್ಯಾರ್ಥಿಗಳು ಅದನ್ನು ಅವರವ್ರು ನೋಡಿರ್ತಕ್ಕಂಥ ದೃಷ್ಟಿಕೋನದ ಅದನ್ನು ನೋಡಿರ್ತಕ್ಕಂಥದ್ದು ಬಳಕೆ ಮಾಡಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ಅದನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಇಟ್ ಈಸ್ ಪಾಸಿಬಲ್ ಟು ವಿಜುವಲೈಸ್ ದ ಥಿಂಗ್ಸ್ ಲೈಕ್ ದಟ್. ಅವರ್ ಕಾನ್ಸೆಪ್ಟ್ಸ್ ಆಲ್ಸೋ ವಾಟ್ ವಿ ಆರ್ ಗಿವಿಂಗ್ ಥ್ರೂ ದ ಡಿಫರೆಂಟ್ ಸಬ್ಜೆಕ್ಟ್ಸ್. whenever using it is possible to visualize all those things, then it is said to be concept forming ಅಂತ ಹೇಳಿ ಕರಿತೀವಿ. ಆ ರೀತಿ ನಿಟ್ಟಿನಲ್ಲಿ ನಾವು ಕಲಿಸ್ಕೊಡ್ಬೇಕು. ಇಟ್ ಈಸ್ ಮೋರ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಜನರಲೈಸೇಷನ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಅಂದರೆ ನಮಗೆ ಖಂಡಿತವಾಗ್ಲೂ ಅದನ್ನು ತೋರಿಸೋದಕ್ಕಾಗಲ್ಲ, ಬಟ್ ಇಟ್ ಇಸ್ ಪಾಸಿಬಲ್ ಟು ವಿಜುವಲೈಸ್ ಮೋರ್ ಇನ್ ಅಬ್ಸ್ಟ್ರಾಕ್ಟ್ ಫಾರ್ಮ್ಯಾಟಲ್ಲಿ ಇರೋ ಅಂಥದ್ದು ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರಾನ್ಸ್, ಈಗ ಫಾರ್ ಎಕ್ಸಾಂಪಲ್ ಇಟ್ ಇಸ್ ಇನ್ ವೆರಿ ಅಬ್ಸ್ಟ್ರಾಕ್ಟ್ ಇನ್ ನೇಚರ್. ಬಟ್ ನಾವು ವಿಷಯವನ್ನು ಪರಿಕಲ್ಪನೆಯನ್ನು ಟೀಚ್ ಮಾಡಿದಾಗ ಮಗುವಿಗೆ ಎಲೆಕ್ಟ್ರಾನ್ಸ್ ಅಂದ್ರೇನು ಅಂತ ಅದರದ್ದೇ ಕಲ್ಪನಾ ದೃಷ್ಟಿನಲ್ಲಿ ಅದರ ಬಗ್ಗೆ ಒಂದಷ್ಟು ವಿಜುವಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಬರಬೇಕು. ಎಲೆಕ್ಟ್ರಾನ್ಸ್ ಅಂದ ತಕ್ಷಣ, ಈಗ ಮರ ಅಂದ ತಕ್ಷಣ ಅವನಲ್ಲಿ ಬರುತ್ತೋ ಚಿತ್ರ, ಎಲೆಕ್ಟ್ರಾನ್ಸ್ ಅಂದ ತಕ್ಷಣವೂ ಬರಬೇಕಾಗತ್ತೆ. ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಜೀರ್ಣಾಂಗ ವ್ಯವಸ್ಥೆ ಆಗಿರ್ಬೋದು, ಅದೇ ಥರ ಥೀರಮ್ಸ್ ಆಗಿರ್ಬೋದು, ಟ್ರಯಾಂಗಲ್ಸ್ ಆಗಿರ್ಬೋದು, ಹಿಸ್ಟ್ರಿನಲ್ಲಿ ಸಿವಿಕ್ಸಲ್ಲಿ ಟೀಚ್ ಮಾಡ್ತಕ್ಕಂಥ ಸಾಕಷ್ಟು ಕಾನ್ಸೆಪ್ಟ್ಗಳು, ಗೌರ್ಮೆಂಟ್ ಅಂದರೆ ಏನು ಅಂತಕ್ಕಂಥದ್ದಾಗಿರ್ಬೋದು, ಎಲೆಕ್ಷನ್ ಅಂತಕ್ಕಂಥದ್ದು, ಈ ರೀತಿ ಇವೆಲ್ಲವುಗಳು ಕೂಡ ನಾವು ಮೋರ್ ಅಬ್ಸ್ಟ್ರಾಕ್ಟ್ ಇನ್ ನೇಚರ್ ಅಂತ ಹೇಳಿ ಕರಿಬೋದು. ಆ್ಯಟಿಟ್ಯೂಡ್ ಲರ್ನಿಂಗ್ ನೆಕ್ಸ್ಟು, ಇದು ಅದಕ್ಕಿಂತ ಹೈಯರ್ ಆರ್ಡರ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಇದು ತದನಂತರ ಬರ್ತಕ್ಕಂಥದ್ದು ಮನೋಧೋರಣೆ ಕಲಿಕೆ ಅಂತ ಹೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್. ಇಟ್ ಈಸ್ ಮೋಸ್ಟ್ the higher order level of learning that is called as problem solving. These are all said to be different types of learning. ಹೇಗೆ ಮಗು ಚಿಕ್ಕದಿದ್ದಾಗಿದ್ದ ಬೆಳೀತಾ 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 ದೊಡ್ಡದಾಗ್ತಾ ಬರ್ತೋ, ಇವನ್ನ 1 by 1 ಮಗು ಕಲಿತಾನೆ ಹೋಗ್ತದೆ. ಅದನ್ನೇ ಮಾನಸಿಕ ವಿಕಾಸ ಅಂತ ಹೇಳಿ ಕರಿತಾ ಹೋಗ್ತೀವಿ. ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ನಾಟ್ ಓನ್ಲಿ ವಿತ್ ರಿಲೇಟೆಡ್ ದ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಅಥವಾ ಬರ್ತಕ್ಕಂಥ ಅವನ ಇದರಲ್ಲಿ ಅನ್ನುವಂಥದ್ದಲ್ಲ. ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್ ಮೀನ್ಸ್ ಸೊ ಈ ಮಸ್ಟ್ ಬಿ ಕೇಪಬಲ್ ಆಫ್ ಸಾಲ್ವ್ ಇಸ್ ಓನ್ ಪ್ರಾಬ್ಲಮ್ಸ್, ಅಥವಾ ನಮ್ಮ ಡೈಲಿ ಲೈಫಲ್ಲಿ ಬರುವಂಥದ್ದು. ಈ ಮಸ್ಟ್ ಬಿ ಏಬಲ್ ಟು ಲರ್ನಿಂಗ್. ಸೊ ಹೌ ಈಸ್ ಟ್ಯಾಕ್ಲಿಂಗ್, ಹೌ ಈಸ್ ಓವರ್ಕಮಿಂಗ್, ಆ್ಯಂಡ್ ಆಫ್ ಕೋರ್ಸ್ ವಿತ್ ರಿಲೇಟೆಡ್ ಟು ದ ಸಬ್ಜೆಕ್ಟ್ ಪ್ರಾಬ್ಲಮ್ಸ್ ಆಲ್ಸೋ. ಅದರಲ್ಲಿ ಬರ್ತಕ್ಕಂಥವನು ಕೂಡ ಹೈಯರ್ ಆರ್ಡರ್ ಹೇಗೆ ಸಾಲ್ವ್ ಮಾಡ್ತಾರೆ, ದ್ಯಾಟ್ ಈಸ್ ನಥಿಂಗ್ ಬಟ್ ಅ ಲಾಜಿಕಲ್ ರೀಸನಿಂಗನ್ನು ಕೊಡೋ ಅಂಥ ಕೇಪಬಿಲಿಟಿ ಆಗೋ ಅನ್ನುವಂಥದ್ದನ್ನಂತ ಕರಿತೀವಿ. ಸೊ ಹಾಗಾದರೆ ಇದು ನಮಗೆ ಗೊತ್ತಿರ್ತಕ್ಕಂಥದ್ದು. ಈ ರೀತಿ ಕಲಿಕೆ ಉಂಟಾಗತ್ತೆ ಅಂದರೆ ಅರ್ಥ, ನೀವು ಬೇಡ ಅಂದರೂ ಕಲಿಕೆ ಉಂಟಾಗುತ್ತೆ. ಮಗು ಯಾವ ರೀತಿ ದಿನನಿತ್ಯ ಜೀವನದಲ್ಲಿ ಅದು ಬೆಳೀತಾ ಹೋಗುತ್ತೋ, ಸನ್ನಿವೇಶ ಸಂದರ್ಭಕ್ಕೆ ಸರ್ಕಮ್ಸ್ಟೆನ್ಸಸ್ಗೆ ನೋಡ್ತಾ ನೋಡ್ತಾ ಕಲಿತಾ ಹೋಗ್ತಕ್ಕಂಥದ್ದು. ಎಷ್ಟು ಎಕ್ಸ್ಪೋಜರ್ ಸಿಗುತ್ತೋ ಅಷ್ಟು ಚೆನ್ನಾಗಿ. ಅಂದರೆ ಕಲಿಕೆ ಅನ್ನೋದು ಇಟ್ ಇಸ್ ಎ ಪಾಸಿಟಿವ್ ಬಿಹೇವಿಯರಲ್ ಚೇಂಜ್ ಅಂತ ಅಂದ್ಕೊಳ್ಬೇಕು. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾವುದಕ್ಕೆ ಎಕ್ಸ್ಪೋಸ್ ಆಗುತ್ತಾ ಆ ಅಂಶ ಅದ್ರ ಮೇಲೆ ಪ್ರಭಾವ ಬೀರೋದ್ರಿಂದ ಡೆಫಿನೆಟ್ಲಿ ಸೊ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಆ ದೃಷ್ಟಿನಲ್ಲಿ ಬದಲಾವಣೆ ನಾವು ಬಯಸ್ಬೋದು ಮಗುವಿನ ವರ್ತನೆಯಲ್ಲಿ, ಅದು ಕೂಡ ಕಲಿಕೆ. ಆದರೆ ಧನಾತ್ಮಕವಾಗಿರ್ತಕ್ಕಂಥ ವರ್ತನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಕಲಿಕೆ ಅಂತ ಪರಿಗಣಿಸಬೇಕಾಗತ್ತೆ. ಧನಾತ್ಮಕ ವರ್ತನೆಯಲ್ಲಿ ವಿದ್ಯಾರ್ಥಿಯ ವರ್ತನೆ ಬದಲಾವಣೆ ಆಗಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಶಿಕ್ಷಕ? ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅಂಶನೇ ಲರ್ನಿಂಗ್ ಥಿಯರಿ ಅಂತ ಹೇಳಿ ಕರಿತೀವಿ. ಕಲಿಕಾ ಸಿದ್ಧಾಂತ. ಕಲಿಕಾ ಸಿದ್ಧಾಂತ ವಿದ್ಯಾರ್ಥಿಯ ವರ್ತನೆಯಲ್ಲಿ ಧನಾತ್ಮಕವಾಗಿ ಬದಲಾವಣೆ ತರಬೇಕು ನಾವು ಅನ್ನೋ ದೃಷ್ಟಿನಲ್ಲಿ ಯೋಚಿಸಬೇಕಾಗತ್ತೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮೂಲ ಅಂಶಗಳ ಬಗ್ಗೆ ಲರ್ನಿಂಗ್ ಥಿಯರೀಸು ಚರ್ಚೆ ಮಾಡ್ತದೆ. ಸೊ ಹಾಗಾದರೆ ಏನು ಕಲಿಕಾ ಸಿದ್ಧಾಂತ ಅಂದರೆ? ಈಸ್ ಎ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್.
ಲರ್ನಿಂಗ್ ಥಿಯರಿ ಅನ್ನೋಂತಕ್ಕಂಥದ್ದು ಕಲಿಕೆಗೆ ಒಂದು ಪರಿಕಲ್ಪನೆಯನ್ನು ಕೊಡ್ತದೆ. ಹೇಗೆ ಕಲಿಕೆ ಉಂಟಾಗ್ತದೆ? ಇಟ್ ಇಸ್ ಅ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಅಬೌಟ್ ದ ಲರ್ನಿಂಗ್ ಆರ್ ಲರ್ನಿಂಗ್ ಪ್ರೋಸೆಸ್. ಕಲಿಕಾ ಸಿದ್ಧಾಂತ ಅಂತಕ್ಕಂಥದ್ದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಕೊಡುತ್ತೆ ಕಲಿಕೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಾಗಿ. ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವು, ಕಲಿಕೆ ಯಾವ ರೀತಿ ಉಂಟಾಗ್ತದೆ, ಕಲಿಕೆಯ ಮಟ್ಟವನ್ನು ಸುಧಾರಿಸಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ, ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹೇಗೆ ಭಿನ್ನವಾಗ್ತದೆ, ಈ ರೀತಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಏನು ಬೇಸಿಕ್ ಇನ್ಫಾರ್ಮೇಷನ್, ಫಂಡಮೆಂಟಲ್, ಅದ್ರ ಜೊತೆಗೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ತತ್ವಗಳನ್ನು ಕೊಟ್ಟು ಅದರ ಶೈಕ್ಷಣಿಕ ನಿಹಿತಾರ್ಥಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ನಾವು ಲರ್ನಿಂಗ್ ಥಿಯರಿ ಅಂತ ಹೇಳಿ ಕರಿಬೋದು. ಇಟ್ ಪ್ರೊವೈಡ್ಸ್ ಅ ಬೇಸಿಕ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅಬೌಟ್ ದ ಲರ್ನಿಂಗ್ ಪ್ರೋಸೆಸ್ as well as educational implications of those principles. That conceptual framework of learning is termed as learning theory. It describes how the students observe, process and retain knowledge during learning ಅನ್ನೋಂಥದ್ರ ಬಗ್ಗೆ ಕೊಡುವಂಥದ್ದು. ನೀವು ಈಗಾಗಲೇ ಸಾಕಷ್ಟು ಲರ್ನಿಂಗ್ ಥಿಯರೀಸ್ ಬಗ್ಗೆ ಸೈಕಾಲಜಿ ಕ್ಲಾಸಲ್ಲಿ ಅದರ ಸ್ಪಷ್ಟವಾಗಿ ಲರ್ನಿಂಗ್ ಆ್ಯಂಡ್ ಎವ್ಯಾಲ್ಯೂಷನ್ ಆ ಸಬ್ಜೆಕ್ಟ್ ಅಂಡರಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ದೇರ್ ಆರ್ 3 ಮೇಜರ್ ಕ್ಲಾಸಿಫಿಕೇಷನ್ ಆಫ್ ಲರ್ನಿಂಗ್ ಥಿಯರೀಸ್. ಪ್ರಮುಖವಾಗಿ ನಾವು ಸಾಕಷ್ಟಿದ್ದಾವೆ. ಅವುಗಳಲ್ಲಿ 3 ಹೆಡ್ಡಿಂಗ್ ಅಂಡರಲ್ಲಿ ನಾವು ಲರ್ನಿಂಗ್ ಥಿಯರೀಸನ್ನು ನೋಡ್ಬೋದು. ಅವುಗಳಲ್ಲಿ ಬಿಹೇವಿಯರಿಸಮ್, ಕಾಗ್ನಿಟಿವಿಸಮ್ ಆ್ಯಂಡ್ ಕನ್ಸ್ಟ್ರಕ್ಟಿವಿಸಮ್ ಅಂತ ಹೇಳಿ ಕರಿತೀವಿ. 3 ಮೇಜರ್ ಕ್ಲಾಸಿಫಿಕೇಷನ್ ಆಫ್ ಥಿಯರೀಸ್. ದ ಬಿಹೇವಿಯರಿಸಮ್ ಲರ್ನಿಂಗ್ ಥಿಯರೀಸ್ ಫೋಕಸಸ್ ಆನ್ ಲರ್ನಿಂಗ್ ದಟ್ ಈಸ್ ಅಬ್ಸರ್ವಬಲ್. Nothing but learning is achieved when the provided stimulus changes behavior ಅಂತ ಹೇಳಿ ಕರಿತೀವಿ. ಅಲ್ಲಿ ಏನು ಅಂದರೆ ಇದು ಬಿಹೇವಿಯರಿಸಮ್ ಅಂದರೆ ಪಾಸಿಟಿವ್ ಎಕ್ಸ್ಟ್ರಾವರ್ಟಲ್ಲಿ ವಿದ್ಯಾರ್ಥಿಯ ವರ್ತನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಅಂತ ಹೇಳಿ ಕರಿಬೋದು. ಅದನ್ನು ಕಲಿಕೆ ಅಂತ ಹೇಳಿ ಕರೀತಾರೆ. ಇಲ್ಲಿ ಮೋರ್ ಫೋಕಸ್ ಏನಕ್ಕಿದೆ, ಲರ್ನಿಂಗ್ ಈಸ್ ಅಚೀವ್ಡ್ ವೆನ್ ದ ಪ್ರೊವೈಡೆಡ್ ಸ್ಟಿಮ್ಯುಲಸ್ ಚೇಂಜಸ್ ದ ಬಿಹೇವಿಯರ್. ನೀವು ಏನು ಸ್ಟಿಮ್ಯುಲಸನ್ನು ಕೊಟ್ಟಾಗ ವಿದ್ಯಾರ್ಥಿಯ ವರ್ತನೆಯಲ್ಲಿ ಬದಲಾವಣೆ ಆಗುತ್ತೋ ಆ ಸ್ಟಿಮ್ಯುಲಸ್ ರೆಸ್ಪಾನ್ಸ್ಗೆ ಚೈನಿಗೆ ಸಂಬಂಧಪಟ್ಟ ರೀತಿ ಪ್ರಕ್ರಿಯೆಯನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋಂಥ ಪ್ರಮುಖವಾದವನ್ನು ಬಿಹೇವಿಯರಿಸ್ಟ್ ಪ್ರಪೋಸ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಪ್ಯಾವ್ಲೋ ಅಂತ ಹೇಳಿ ಕರಿಬೋದು. ನೀವು ಪ್ಯಾವ್ಲೋಸ್ ಥಿಯರಿ ಅದರ ಪ್ರಿನ್ಸಿಪಲ್ಸನ್ನು ಓದ್ಕೊಂಡಾಗ ಗೊತ್ತಾಗ್ತದೆ. ನೆಕ್ಸ್ಟ್ ಕಾಗ್ನಿಟಿವಿಸಮ್. ದಿಸ್ ಸೆಂಟರ್ಸ್ ಆನ್ ಬ್ರೈನ್ ಬೇಸ್ಡ್. ಅಂದರೆ ಯಾವ ರೀತಿ ನಮ್ಮ ಮೆದುಳು ಮಾಹಿತಿಯನ್ನು ಸ್ವೀಕಾರ ಮಾಡುತ್ತೆ, ಅದನ್ನು ಪ್ರೋಸೆಸ್ ಮಾಡುತ್ತೆ ಮತ್ತು ಅದನ್ನು ಮೆಮೊರಿನಲ್ಲಿ ಸ್ಟೋರ್ ಮಾಡುತ್ತೆ ಅನ್ನೋ ವಿಷಯಕ್ಕೆ ಪೂರಕವಾಗಿ ಕಾಗ್ನಿಟಿವಿಸ್ಟ್ಸ್ ಅದರ ಬಗ್ಗೆ ಪ್ರಪೋಸ್ ಮಾಡ್ತಾರೆ ಥಿಯರೀಸನ್ನು. ಇಟ್ ಫೋಕಸಸ್ ಆನ್ ದಟ್ ಸ್ಟೂಡೆಂಟ್ ಪ್ರೋಸೆಸ್ ಇನ್ಫಾರ್ಮೇಷನ್ ದೇ ರಿಸೀವ್ ರಾದರ್ ದೆನ್ ಜಸ್ಟ್ ರೆಸ್ಪಾಂಡಿಂಗ್ ಟು ಎ ಸ್ಟಿಮ್ಯುಲಸ್. ಅಂದರೆ ಬಿಹೇವಿಯರಿಸ್ಟು ಸ್ಟಿಮ್ಯುಲಸ್ ಕೊಟ್ಟಾಗಷ್ಟೇ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋವಂಥದ್ದಕ್ಕೆ ಒತ್ತು ಕೊಟ್ಟರೆ, ಇಲ್ಲಿ ಕಾಗ್ನಿಟಿವಿಸ್ಟ್ ಏನು ಹೇಳ್ತಾರೆ, ಇಟ್ಸ್ ಲೈಕ್ ಕಂಪ್ಯೂಟರ್ ಪ್ರೋಸೆಸಿಂಗ್. ಹೇಗೆ CPU ರನ್ ಆಗುತ್ತೆ ಪ್ರೋಗ್ರಾಮ್ ಆದಾಗ ಆ ರೀತಿ ಅಂತ ಹೇಳಿ. ಸ್ಟೂಡೆಂಟ್ಸ್ ಪ್ರೋಸೆಸಸ್ ಇನ್ಫಾರ್ಮೇಷನ್ ದೇ ರಿಸೀವ್ ರಾದರ್ ದೆನ್ ಜಸ್ಟ್ ರೆಸ್ಪಾಂಡಿಂಗ್ ಟು ಎ ಸ್ಟಿಮ್ಯುಲಸ್ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ಸಣ್ಣ ಗುಡ್ ಎಕ್ಸಾಂಪಲ್ ಅಂದರೆ ಖೋಲರ್ಸ್ ಲರ್ನಿಂಗ್ ಥಿಯರಿ ಆಗಿರ್ಬೋದು, ಕಾಗ್ನಿಟಿವ್ ಥಿಯರಿ. ಜೇನ್ ಪಿಯಾಜೆದು ಕಾಗ್ನಿಟಿವಿಸಮ್ ಥಿಯರಿ ಅವ್ರದ್ದು 4 ಸ್ಟೇಜಸ್ ಆಫ್ ಇದನ್ನು ಡೆವಲಪ್ಮೆಂಟ್ ಸ್ಟೇಜಸ್ನ ಓದಿದ್ದೀರಾ, ಹೇಗೆ ಕಾಗ್ನಿಷನ್ ಡೆವಲಪ್ಮೆಂಟ್ ಟೇಕನ್ ಪ್ಲೇಸ್ ಅನ್ನೋವಂಥದ್ದು. ಅದು ಕೂಡ ಕಾಗ್ನಿಟಿಸಮ್ ಅಂಡರಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಕನ್ಸ್ಟ್ರಕ್ಟಿವಿಸಮ್. ಕನ್ಸ್ಟ್ರಕ್ಟಿವಿಸಮ್ ಅಕಾರ್ಡಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಸ್ಕೂಲ್ ಆಫ್ ಸೈಕಾಲಜಿ ಅಥವಾ ಥಿಯರಿನಲ್ಲಿ ಬರುವಂಥದ್ದು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಹೌ ದ ಸ್ಟೂಡೆಂಟ್ಸ್ ಆರ್ ಎ ಪರ್ಸನ್ ಅಕ್ವೈರ್ಸ್ ನಾಲೆಡ್ಜ್. Everybody they are getting a knowledge based on their how they are exposed to the particular circumstances. ಪ್ರತಿಯೊಬ್ಬರು ಕೂಡ ತಾವೇ ತಮ್ಮ ಜ್ಞಾನವನ್ನು ರಚನೆ ಮಾಡಿಕೊಳ್ತಾರೆ ಅನ್ನೋ ವಾದವನ್ನು ಕನ್ಸ್ಟ್ರಕ್ಟಿವಿಸಮ್ ತಿಳಿಸ್ಕೊಡುತ್ತೆ. ದೀಸ್ ಆರ್ ದ 3 ಮೇಜರ್ ಕ್ಲಾಸಿಫಿಕೇಷನ್ ಆಫ್ ಥಿಯರೀಸ್ ಆಫ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಈ ಶಿಕ್ಷಕರು ಇದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ನೆನ್ಪಿಟ್ಕೊಳ್ಬೇಕು. ಸೊ ದಟ್ ದೇ ಕೆನ್ ಪ್ಲ್ಯಾನ್ ಔಟ್ ದೇರ್ ಲರ್ನಿಂಗ್ ಆ್ಯಕ್ಟಿವಿಟೀಸ್. ಈ ಎಲ್ಲ ಥಿಯರಿಗಳು ಬಹಳ ಮುಖ್ಯ ಆಗ್ತದೆ. ಅದರ ಫಂಡಮೆಂಟಲ್ಸ್ ತತ್ವ ಏನು ಹೇಳ್ತಾ ಇದೆ, ಸಿದ್ಧಾಂತಗಳನ್ನು, ಅದರ ನಿಹಿತಾರ್ಥಗಳನ್ನು ತುಂಬ ಸ್ಪಷ್ಟವಾಗಿ ಅವರು ಅರ್ಥೈಸ್ಕೊಂಡ್ರೆ, ಸೊ ದಟ್ ದೇ ಕ್ಯಾನ್ ವಂಡರ್ಫುಲಿ ಫ್ರೇಮ್ ಔಟ್ ದೇರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಸೊ ದ ಟೀಚಿಂಗ್ ಏಡ್ಸ್, ಕ್ವಶನಿಂಗ್, the presentation of the content, so many other things. So they can plan out in such a wonderful way so that they can enhance the students' learning up to the mark. So the next meaning of constructivism.
ಈಗ ಕನ್ಸ್ಟ್ರಕ್ಟಿವಿಸಮಿಗೆ ಬರೋಣ. ಸೊ ಇಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಯಾಕೆ ಬೇಕು ಅಂತಂದರೆ 5 E's ಬರೋದೇ ನಮಗೆ ಕನ್ಸ್ಟ್ರಕ್ಟಿವಿಸಮ್ ಥಿಯರೀಸ್ ಆಫ್ ಲರ್ನಿಂಗಲ್ಲಿ. ಯಾಕೆಂದರೆ ಅಕಾರ್ಡಿಂಗ್ ಟು ದ ಕನ್ಸ್ಟ್ರಕ್ಟಿವಿಸಮ್ ಅಂದರೆ ಇಟ್ಸ್ ಕನ್ಸ್ಟ್ರಕ್ಟ್ ದೇರ್ ಓನ್ ನಾಲೆಡ್ಜ್ ಅನ್ನೋಂಥ ಬೇಸು ಇದರಲ್ಲಿ ಬರೋದ್ರಿಂದ. ಮೀನಿಂಗ್ ಆಫ್ ಕನ್ಸ್ಟ್ರಕ್ಟಿವಿಸಮ್ ಮುಂಚೆ NCF 2005 ಯಾವಾಗ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಸೊ ರೆಕಮೆಂಡ್ ಮಾಡ್ತೋ ಅದರಲ್ಲಿ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದೇ ಸೊ ನಮ್ಮ ಲೆಸನ್ಸ್ ಯಾವಾಗಲೂ ಕೂಡ ಕ್ಲಾಸ್ ರೂಮ್ಸಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಅಪ್ರೋಚಲ್ಲಿ ಇರಬೇಕು ಅನ್ನುವಂಥದ್ದು. ರಚನಾತ್ಮಕ ಮಾರ್ಗದ ಅಡಿಯಲ್ಲಿ ಆ ಕರಿಕ್ಯುಲಮನ್ನು ಫ್ರೇಮ್ವರ್ಕ್ ಮಾಡಿದ್ದಾರೆ. ಹಾಗಾದರೆ ಕರಿಕ್ಯುಲಮ್ಮೇ ಕನ್ಸ್ಟ್ರಕ್ಟಿವಿಸಮ್ ಅಪ್ರೋಚಲ್ಲಿದ್ದಾಗ ತರಗತಿಯಲ್ಲಿ ಬೋಧನೆ ಮಾಡಬೇಕಾಗಿರತಕ್ಕಂಥ ಸಂದರ್ಭದಲ್ಲೂ ಶಿಕ್ಷಕ ಕನ್ಸ್ಟ್ರಕ್ಟಿವಿಸಮ್ ಥಿಯರೀಸ್ ಪ್ರಿನ್ಸಿಪಲ್ಸನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಕಾರ್ಡಿಂಗ್ ಟು ದ NCF 2005 ಕನ್ಸ್ಟ್ರಕ್ಟಿವಿಸಮ್ ಅಪ್ರೋಚ್ ಲರ್ನಿಂಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಏನು ಕನ್ಸ್ಟ್ರಕ್ಟಿವಿಸಮ್ ಅಥವಾ ಕನ್ಸ್ಟ್ರಕ್ಟ್ ಅನ್ನೋದು? ಇಟ್ ಈಸ್ ಆ್ಯಕ್ಚುಲಿ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಕನ್ಸ್ಟ್ರ್ಯೂರ್ ಅನ್ನೋವಂಥದ್ದು. ಏನಂಗಂದ್ರೆ ಅದರ ಅರ್ಥ ಮೀನಿಂಗ್ ಆಫ್ ದ್ಯಾಟ್ ಈಸ್ ಟು ಜಾಯ್ನಿಂಗ್ ಅಂದರೆ ಸೊ ಜಾಯ್ನಿಂಗ್ ದ ಬಿಟ್ ಆಫ್ ಇನ್ಫಾರ್ಮೇಷನ್ ಹೌ ಯು ಆರ್ ಗೆಟಿಂಗ್ ಸೊ ಒನ್ ಬೈ ಆರ್ ಸ್ಟೆಪ್ ವೈಸ್. ಸೊ ದೆನ್ ಯು ಕ್ಯಾನ್ ಫ್ರೇಮ್ ಯುವರ್ ಓನ್ ನಾಲೆಡ್ಜ್, ಯು ಕ್ಯಾನ್ ಕನ್ಸ್ಟ್ರಕ್ಟ್ ಯುವರ್ ಓನ್ ನಾಲೆಡ್ಜ್ ಅಂತ. ಯಾವಾಗಲೂ 1ನೇ ಕ್ಲಾಸಿಂದ ಮಗು ಕಲಿತಾ ಬರ್ತದೆ. ನೀವು ಪದಗಳು ಹೇಳ್ಬೋದು, ಅಕ್ಷರ ಹೇಳ್ಬೋದು, ಗಣಿತದ ಸಂಖ್ಯೆಗಳನ್ನು ಹೇಳ್ಬೋದು. ಅದು ಒನ್ ಬೈ ಒನ್ ಅದು ಎಷ್ಟು ಎಕ್ಸ್ಪೋಸ್ ಆಗುತ್ತೋ, ಎಷ್ಟು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೋ ಅದ್ರ ಮೇಲೆ ಹೊಸ ಮಾಹಿತಿಯನ್ನು ಕಲೆ ಹಾಕ್ತಾ ಬಂದು ಸೊ ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ಕನ್ಸ್ಟ್ರಕ್ಟಿಂಗ್ ಇಟ್ಸ್ ಓನ್ ಇನ್ಫಾರ್ಮೇಷನ್ ಆರ್ ಎ ನಾಲೆಡ್ಜ್ ಆರ್ ಎ ಸ್ಕಿಲ್ ಅಂತ ಹೇಳಿ ಕರಿತೀವಿ. ಅದರ ಅರ್ಥ ಟು ಕನ್ಸ್ಟ್ರಕ್ಟ್ ಅಂದರೆ ಅಕ್ವೈರ್, just an acquisition. It says that people construct their own understanding and knowledge of the world through experiencing things and reflecting on those experiences. According to this constructivism theory of learning, ಪ್ರತಿಯೊಬ್ಬ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಅವ್ರದ್ದೇ ಆಗಿರ್ತಕ್ಕಂಥ ಜ್ಞಾನದ ವರ್ಲ್ಡನ್ನು, ಜಗತ್ತನ್ನು ಕಟ್ಕೊಳ್ತಾರೆ. ಯಾವುದ್ರ ಮೂಲಕ? ಅನುಭವಗಳ ಮೂಲಕ. ಸಂದರ್ಭ, ವಸ್ತು, ಸನ್ನಿವೇಶವನ್ನು ಆ ಅನುಭವಗಳ ಆಧಾರದ ಮೂಲಕ ಹೊಸ ಜ್ಞಾನವನ್ನು ಪಡ್ಕೊಳ್ತಾರೆ ಅಥವಾ ರಚನೆ ಮಾಡ್ಕೊಳ್ತಾರೆ ಅನ್ನೋದು ಈ ರಚನಾತ್ಮಕ ಮಾರ್ಗದ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿ ಕರಿಬೋದು. ಆ್ಯಂಡ್ ರಿಫ್ಲೆಕ್ಟಿಂಗ್ ಆನ್ ದೋಸ್ ಎಕ್ಸ್ಪೀರಿಯನ್ಸಸ್, ಅವರೇ ಅದರ ಮೇಲೆ ಪ್ರತಿಫಲನ ಚೆಲ್ಕೊಳ್ಳೋದ್ರಿಂದ ಪ್ರತಿಫಲಿಸ್ಕೊಳ್ತಾರೆ ಆ ಅನುಭವದಿಂದ, ಇದರಿಂದ ಏನು ಹೇಗಾಯಿತು ಅನ್ನೋವಂಥದ್ದು. ಸೊ ಅವರೇ ಅದನ್ನು ಈ ಕ್ಲಾಸ್ ರೂಮಲ್ಲಿ ಯಾವುದೋ ಒಂದು ವಿಷಯವನ್ನು ಹೇಳ್ತಾ ಇರ್ತೀವಿ. ಹೌ ದೇ ಆರ್ ರಿಫ್ಲೆಕ್ಟಿಂಗ್, ಹೌ ದೇ ಆರ್ ಥಿಂಕಿಂಗ್, ಹೌ ದೇ ಆರ್ ಪರ್ಸೀವಿಂಗ್. So they are keeping in their mind with their own perspectives way. So how based on the previous knowledge what they are having with regarding to that particular concept. So that's why it is very important. One must has to understand clearly about the constructivism. It says that people construct their own understanding and knowledge of the world. Types of constructivism. ಏನು ರಚನಾತ್ಮಕವಾದ ಅಥವಾ ಸಂರಚನಾವಾದ ಸಿದ್ಧಾಂತದ ಪ್ರಕಾರ 2 ಪ್ರಮುಖವಾಗಿ ಇಲ್ಲಿ ನಾವು ವಿಧಗಳನ್ನು ನೋಡ್ತೀವಿ. ಕಾಗ್ನಿಟಿವ್ ಕನ್ಸ್ಟ್ರಕ್ಟಿವಿಸಮ್, ಇನ್ನೊಂದು ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್. ಕಾಗ್ನಿಟಿವ್ ಕನ್ಸ್ಟ್ರಕ್ಟಿವಿಸಮ್ ಗಿವನ್ ಬೈ ಪಿಯಾಜೆ 4 stages ಆಫ್ ಡೆವಲಪ್ಮೆಂಟ್. ನಿಮಗಾಗಲೇ ಗೊತ್ತಿದೆ, ಥಿಯರೀಸು ಇದೆ, ಪ್ರಿನ್ಸಿಪಲ್ಸ್ ಇದೆ. ವೆರಿ ಇಂಪಾರ್ಟೆಂಟ್ ಥಿಯರಿ. ಒನ್ ಮಸ್ಟ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ ಅಬೌಟ್. ಈಗಲೂ ಕೂಡ ಪ್ರಸ್ತುತ ಜಾರಿ ಇರ್ತಕ್ಕಂಥದ್ದು. ಹೌ ದ ಇನ್ಫಾರ್ಮೇಷನ್ ಗೇನ್ಡ್, ಹೌ ಇಟ್ ಈಸ್ ಪ್ರೊಸೆಸಿಂಗ್ ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ಗಿವನ್ ಬೈ ವೈಗಾಟ್ಸ್ಕಿ, ವೆರಿ ಇಂಪಾರ್ಟೆಂಟ್. ಸೋಷಿಯಲ್, ಇಟ್ ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದ ಪಿಯಾಜೆಸ್ ಲರ್ನಿಂಗ್ ಥಿಯರಿ. ವೈಗಾಟ್ಸ್ಕಿ ಪ್ರಾಕ್ಸಿಮಲ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿದೆ, ZPD ಅಂತ ಹೇಳಿ ಕರಿತೀವಿ. ಸೊ ಹೌ ದ ಸೋಷಿಯಲ್ ವೆನ್ ದ ಚೈಲ್ಡ್ ಆರ್ ಎ ಪರ್ಸನ್ involving in the social activities, that is nothing but in the society, how he is interacting. So the great impact on the learning process or cognition development ಅಂತ ಹೇಳ್ತೀವಿ. ಹಾಗಾಗಿ ಮನುಷ್ಯ ಸಂಘಜೀವಿ ಅಂತ ಕರೆಯೋದೇ ಅದಕ್ಕೆ ಅಂತ ಹೇಳ್ತೀವಿ. ಎಷ್ಟು ಬೆರಿತಾ ಹೋಗ್ತೀವೋ, ಯಾವ ರೀತಿ ಬೆರಿತಾ ಹೋಗ್ತೀವೋ ಆ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಯಲ್ಲಿ ಸಾಕಷ್ಟು ಮಾನಸಿಕ ಬೆಳವಣಿಗೆ ಅಥವಾ ಕಲಿಕೆ ಉಂಟಾಗ್ತದೆ ಅಂತ ಹೇಳ್ತಕ್ಕಂಥದ್ದು. ಇವೆರಡೂ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದಕ್ಕೆ ವೈಗಾಟ್ಸ್ಕಿ ಪ್ರಕಾರ ದ ಕ್ಲಾಸ್ ರೂಮ್ಸ್ ಆರ್ ಹ್ಯಾವಿಂಗ್ ಎ ಗ್ರೇಟ್ ಇಂಪ್ಯಾಕ್ಟ್ ಆನ್ ದ ಸ್ಟೂಡೆಂಟ್ಸ್ ಬಿಕಾಸ್ ಎವ್ರಿ ಡೇ ದೇ ಆರ್ ಇಂಟರಾಕ್ಟಿಂಗ್ ವಿತ್ ಅ ಸ್ಮಾಲ್ ಮಿನಿಯೇಚರೈಸ್ಡ್ society that is nothing but a classroom with a diversified background, maybe socio-economic and cultural background, with a different religion and geographical locations.
isn't it? Everybody, they are mingling and they are getting an exchanging of ideas, all those things, so that it is possible to enhance their knowledge also. They are constructing according to their own way, with related to all those aspects. And of course, the one of the very interesting person, that is teacher, every classroom filled with the teacher, so that it is possible to interacting with every day with the teacher, so that they are going to get more information how they are getting, like that. ಓಕೆ, ಸೊ ದ ನೆಕ್ಸ್ಟ್ ಮೂವ್ ಆನ್ ಟು ದ 5 E's. ಎಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಅಂತ ಬರುತ್ತೋ, ಹಾಗಾದರೆ 5 E's ಲೆಸನ್ ಪ್ಲ್ಯಾನ್ ಕೂಡ ನಮಗೆ ಬರ್ತದೆ. ಏನು ಹೇಳುತ್ತೆ? ರಚನಾತ್ಮಕವಾದದ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿ ತನಗೆ ಜ್ಞಾನವನ್ನು ಪಡ್ಕೊಳ್ತಾನೆ ಅನುಭವದ ಮೂಲಕ ಅಂತಕ್ಕಂಥದ್ದು. ಅವನೇ ರಚನೆ ಮಾಡ್ಕೊಳ್ತಾನೆ ಸಂರಚನಾತ್ಮಕವಾದದ ಪ್ರಕಾರ. ಹಾಗಾದರೆ ಪಡ್ಕೊಳ್ತಾನೆ ಅಂತ ಆದಮೇಲೆ ನಾವು ಕೆಟ್ಟದನ್ನು ಕೊಟ್ಟರೆ ಅದೇ ರಚನೆ ಆಗುತ್ತೆ, ಒಳ್ಳೇದು ಕೊಟ್ಟರೆ. ಹಾಗಾಗಿ ತರಗತಿಯಲ್ಲಿ ಅವನೇ ರಚಿಸ್ಕೊಳ್ಬೇಕಾಗೋ ರೀತಿಯಲ್ಲಿ ನಾವು ಪಾಠವನ್ನು ಮಾಡಬೇಕಾಗತ್ತೆ. ಹಾಗೆ ಪಾಠ ಮಾಡಬೇಕಾದ್ರೆ ನಮ್ಮ ಯೋಜನೆ ಯಾವ ರೀತಿ ಇರಬೇಕು? ಈಗಾಗಲೇ ನಿಮಗೆ ಅರ್ಬಟಿಯನ್ ಸ್ಟೆಪ್ಸ್ ಆಫ್ ಲೆಸನ್ ಪ್ಲ್ಯಾನ್ ರೈಟಿಂಗನ್ನು ಹೇಳ್ಕೊಟ್ಟಿದ್ದೀವಿ. ಈಗ ಸಂರಚನಾತ್ಮಕವಾದದ ಪ್ರಕಾರ 5 Eಗಳನ್ನು ಸೇರಿಸಿರ್ತಕ್ಕಂಥ ಒಂದು ಪಾಠ ಯೋಜನೆಯನ್ನು ಹೇಳಬಹುದು. ಅದು ರಚನಾತ್ಮಕವಾದದ ಆಧಾರದ ಮೇಲೆ. 5E ಲೆಸನ್ ಪ್ಲ್ಯಾನ್ ಆಲ್ವೇಸ್ ಬೇಸ್ಡ್ ಆನ್ ದ ಕನ್ಸ್ಟ್ರಕ್ಟಿವಿಸಮ್ ಥಿಯರೀಸ್. ರಚನಾತ್ಮಕವಾದದ ಆಧಾರದ ಮೇಲೆ 5 Eಗಳ ಪಾಠ ಯೋಜನೆಯನ್ನು ಯಾವ ರೀತಿ ಬರೀಬೇಕು, ಹೇಗಿರಬೇಕು, 5E ಅಂದರೆ ಏನು ಅನ್ನೋಂಥದ್ದು. ಎಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಇರುತ್ತೋ ನಿಮಗೆ 5 E's ಇರಬೇಕು. 5 Eಗಳಿಂದ ಕೂಡಿರ್ತಕ್ಕಂಥ ಪಾಠ ಯೋಜನೆಯನ್ನು ರೆಡಿ ಮಾಡಿಕೊಂಡ್ರೆ, ಸೊ ನೀವು ತರಗತಿಯಲ್ಲಿ ಯು ಕ್ಯಾನ್ ಆ್ಯಕ್ಟ್ ಲೈಕ್ ಎ ಫೆಸಿಲಿಟೇಟರ್. ಅಷ್ಟೇ ಇಲ್ಲಿ ವ್ಯತ್ಯಾಸ. ವಿದ್ಯಾರ್ಥಿ ತನಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ತಾನೇ ರಚನೆ ಮಾಡ್ಕೊಳ್ತಾನೆ ಅಂತ ಆದರೆ, ಶಿಕ್ಷಕನ ಪಾತ್ರ ಏನು? ಬೋಧನೆಗಿಂತ ಹೆಚ್ಚಾಗಿ ಈ ಹ್ಯಾಸ್ ಟು ಆ್ಯಕ್ಟ್ ಲೈಕ್ ಎ ಫೆಸಿಲಿಟೇಟರ್, ಅಂದರೆ ಸುಗಮಕಾರನಾಗಿ ಕೆಲಸ ಮಾಡಬೇಕಾಗತ್ತೆ, ರಾದರ್ ದೆನ್ ಜಸ್ಟ್ ಟೀಚಿಂಗ್. ಹಾಗೆ ಅದಕ್ಕೆ ಪೂರಕವಾಗಿ ಏನು? 5 Eಗಳಿಂದ ಕೂಡಿರ್ತಕ್ಕಂಥ ಪಾಠ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡ್ರೆ ಖಂಡಿತವಾಗೂ ನೀವು ಫೆಸಿಲಿಟೇಟರ್ ಆಗಿ ಕೆಲಸ ಮಾಡ್ಬೋದು. ಆ್ಯಂಡ್ ಯು ಆರ್ ಇಂಡೈರೆಕ್ಟ್ಲಿ ಹೆಲ್ಪಿಂಗ್ ಎ ಸ್ಟೂಡೆಂಟ್ಸ್ ಟು ಕನ್ಸ್ಟ್ರಕ್ಟ್ ದೇರ್ ಓನ್ knowledge and skills so that it is possible to learn the concepts ಅನ್ನುವಂಥದ್ದು ನಿಮ್ಮ ವಿಷಯಗಳಿಗೆ ಅನುಕೂಲವಾಗಿ. ಏನು 5E? 5 Eಗಳಲ್ಲಿ ಮೊದಲನೇ E ಎಂಗೇಜ್ ಅಂತ ಕರಿತೀವಿ. ಎಂಗೇಜ್ ಮೀನ್ಸ್ ವೆನ್ ಯು ಆರ್ ಟೀಚಿಂಗ್ ಯು ಹ್ಯಾವ್ ಟು ಎಂಗೇಜ್ ದ ಸ್ಟೂಡೆಂಟ್ಸ್. ಎಂಗೇಜ್ ಹೇಗೆ ಮಾಡೋದು? ಸೊ ಯಾವುದೇ ಟೀಚಿಂಗ್ ಪಾಯಿಂಟ್, ಹರ್ಬರ್ಟೇನಿಯಲ್ಲಿ ಇಂಟ್ರೊಡಕ್ಷನಲ್ಲಿ ನಾವು ಎಂಗೇಜ್ ಮಾಡ್ದಂಗೆ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಂಗೇಜ್ ಮಾಡ್ಬೋದಾ? ಎಸ್, ಅಫ್ಕೋರ್ಸ್. ಎಂಗೇಜ್ ಈಸ್ ನಥಿಂಗ್ ಬಟ್ ಆಲ್ವೇಸ್ ಇನ್ವಾಲ್ವಿಂಗ್ ದ ಸ್ಟೂಡೆಂಟ್ಸ್. ಯಾವ ರೀತಿ? 2 ಥರ. ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಮಾಡ್ಬೋದು, ಮೆಂಟಲ್ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಮಾಡ್ಬೋದು. ಜಸ್ಟ್ ಇಫ್ ಯು ಆರ್ ಆಸ್ಕಿಂಗ್ ಎ ಕ್ವಶನ್, ಸ್ಟೂಡೆಂಟ್ಸ್ ವಿಲ್ ಎಂಗೇಜ್ಡ್. ಆದರೆ ಮೇಕ್ ಶ್ಯೂರ್ ಅಬೌಟ್ ವೆದರ್ ಆಲ್ ದ ಸ್ಟೂಡೆಂಟ್ಸ್ ಆರ್ ಎಂಗೇಜ್ಡ್. ಲೋಯರ್ ಕ್ಲಾಸಸ್ಸಿಗೆ ಆ್ಯಕ್ಟಿವಿಟಿ ಯಾಕೆ ಹೇಳ್ತೀವಿ ಅಂದರೆ, ಎಲ್ಲಿ ನೀವು ಆ್ಯಕ್ಟಿವಿಟೀಸ್ ಇರುತ್ತೋ ಮೋರ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಪಾರ್ಟಿಸಿಪೇಷನ್. ವೆನ್ ಇಟ್ಸ್ ಕಮಿಂಗ್ ಟು ದ ಹೈಯರ್ ಕ್ಲಾಸಸ್, ಜಸ್ಟ್ ಬೈ ಪುಟಿಂಗ್ ಎ ಕ್ವಶನ್ಸ್ ಟು ದ ಹೋಲ್ ಕ್ಲಾಸ್, ಎವ್ರಿಬಡಿ ವಿಲ್ ಬಿಕಮ್ ಅಲರ್ಟ್ ಆ್ಯಂಡ್ ಎಂಗೇಜ್ಡ್ ಇನ್ ಯುವರ್ ಕ್ಲಾಸ್. ಮೆಂಟಲ್ ಪ್ರೋಸೆಸ್ ಆಗ್ತಾನೆ ಇರುತ್ತೆ. ಲೋಯರ್ ಕ್ಲಾಸ್ಗಳಿಗಾದರೆ ನೀವು ಆ್ಯಕ್ಟಿವಿಟಿ ಓರಿಯೆಂಟೆಡ್ ಹೆಚ್ಚು ಫೋಕಸ್ ಮಾಡಿ, ಸೊ ದಟ್ ಇಟ್ ಈಸ್ ಪಾಸಿಬಲ್ ಟು ಎಂಗೇಜ್ ಯುವರ್ ಆಲ್ ದ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಪ್ರೊವೈಡಿಂಗ್ ಎ ಸಿಚುಯೇಷನ್ ಅಂತಲೂ ಕೂಡ ಕರಿಬೋದು. ಎಂಗೇಜಿಂಗ್ ಹೇಗೆ? ಸಿಚುಯೇಷನ್ ಪ್ರಶ್ನೆ ಕೇಳೋದ್ರ ಮೂಲಕ, ಬೈ ಶೋಯಿಂಗ್ ಚಾರ್ಟ್ ಆರ್ ಗಿವಿಂಗ್ ಸಮ್ ಆ್ಯಕ್ಟಿವಿಟೀಸ್, ಯು ಕ್ಯಾನ್ ರೈಸ್ ದ ಕ್ವಶನ್ಸ್ ಸೊ ದಟ್ ಸ್ಟೂಡೆಂಟ್ಸ್ ಕ್ಯಾನ್ ಎಂಗೇಜ್ಡ್ ಯುವರ್ ಸೆಲ್ಫ್. ಈಗ ಉದಾಹರಣೆಗೆ ಯಾವುದೋ ಒಂದು ಟಾಪಿಕ್ ಮಾಡ್ತೀರಾ, ಮೆಟಲ್ಸ್ ಬಗ್ಗೆ ಮಾಡ್ತೀರಾ, ಲೋಹಗಳ ಬಗ್ಗೆ. ಹಾಗಾದರೆ ಲೋಹಗಳ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಪಾಠ ನೀವು ವಿವರಣೆ ನೀಡೋ ಬದಲಿಗೆ ಲೋಹ ಅಂದ್ರೇನು, ಅದರ ಗುಣಲಕ್ಷಣಗಳನ್ನು ನೋಡೋಣಪ್ಪ. ಸೊ ಮೆಟಲ್ ಪ್ರಾಪರ್ಟೀಸ್ ಬಗ್ಗೆ ಹೇಳಬೇಕು ನೀವು ಇವತ್ತು. ಲೋಹಗಳ ಗುಣಲಕ್ಷಣಗಳು ಒಂದಷ್ಟು ಎಲ್ಲ ಮನೇಲಿ ಇರ್ತಕ್ಕಂಥ ಉಪಕರಣಗಳನ್ನೆಲ್ಲ ತಂದಿದ್ದೀರಾ ಅಥವಾ ಚಾರ್ಟ್ ತಂದಿದ್ದೀರಾ, ಒಂದು 5 ಗ್ರೂಪ್ ಮಾಡಿ ಕೊಡೋನು. ಇದರಲ್ಲಿ ಏನೇನಿದೆ ಅಂತ ನೋಡೋದು. ಅದಕ್ಕೆ ನೀವು ಪಟ್ಟಿ ಪ್ರಶ್ನೆ ಹಾಕ್ತೀರಾ ಅವಾಗ. ಸೊ ನೋಡ್ರಿ ಏನೇನಿದೆ ಗುರುತಿಸ್ರಿ ಅಂತ. ಮೊದಲನೇದು ಎಂಗೇಜ್ ಮಾಡ್ತಾರೆ, ಸುಮ್ಮನೆ ಅದು ಹೇಳ್ತಾರೆ ಹೆಸರುಗಳನ್ನ ನೋಡಿರೋ ಅಂಥದ್ದು. ನೆಕ್ಸ್ಟು ಎಕ್ಸ್ಪ್ಲೋರ್ ಅಂದರೆ ವೆರಿ ಇಂಪಾರ್ಟೆಂಟ್, ಅನ್ವೇಷಣೆ ಮಾಡೋದು. ಈಗ ಅವರ ಮೂಲಕನೇ ಆ ಲೋಹಗಳ ಗುಣಲಕ್ಷಣಗಳನ್ನು ಪತ್ತೆ ಹಚ್ಚೋ ಕೆಲಸವನ್ನು ಶಿಕ್ಷಕ ಮಾಡಬೇಕಾಗತ್ತೆ. ಬೋಧನೆ ಮಾಡೋ ಬದಲಿಗೆ ಅವರೇ ಗುಣಲಕ್ಷಣಗಳನ್ನು ಪತ್ತೆ ಹಚ್ಚೋದು. ವಸ್ತುಗಳನ್ನು ಕೊಟ್ಬಿಟ್ಟಿದ್ದೀರಾ, ಈಗ ಹೇಗೆ ಎಕ್ಸ್ಪ್ಲೋರ್ ಮಾಡೋದು? ಪ್ರಶ್ನೆ ಹಾಕೋದು. ಫೆಸಿಲಿಟೇಟರ್ ಕೆಲಸ ಪ್ರಶ್ನೆ. ಪಟ್ಟಿನಾದರೂ ಮಾಡಿಕೊಡಿ, ಹೇಗಾದರೂ ಕೊಡಿ. ಹೇಗೆ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು? ಅನ್ವೇಷಣೆ ಮಾಡೋದು. ಸಿಚುಯೇಷನನ್ನು ನೀವು ಕ್ರಿಯೇಟ್ ಮಾಡಿದ್ದೀರಾ, ಎಕ್ಸ್ಪ್ಲೋರ್ ಮಾಡೋದು. ಅವ್ರಿಗೆ ಅವಕಾಶ, ಆ ಪಾತ್ರೆಯಲ್ಲಿ ಏನೇನು ಮಾಡು, ಲೋಹಕ್ಕೆ ಬಿಸಿ ಕೊಡುವಂಥದ್ದು ಅಥವಾ ಇದನ್ನು ಮಾಡಿ ನೋಡಿ ಅನ್ನೋವಂಥದ್ದು. ಎಸ್, ಎಲ್ಲದರಲ್ಲೂ ಒಂದು ವುಡ್ ಪೀಸ್ ಕೊಡೋದು, ಅದರಲ್ಲಾಗಲ್ಲ.
ಅಥವಾ ಇನ್ಯಾವುದೋ ಕೊಡೋದು. ಸೊ ಶಾಖವನ್ನು ಅದ್ರ ಮೂಲಕ ಅರಿಯೋದಕ್ಕೆ ಬಿಡುತ್ತೆ. ಅದನ್ನು ವಾಹಕ ಅಂತ ಕರಿತೀವಿ. ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಪತ್ತೆ ಹಚ್ಚುತ್ತಾರೆ. ನೋಡಿದ್ದನ್ನು ಬರೆಯೋದು, ಗ್ರೂಪಲ್ಲಿ ಆ್ಯಕ್ಟಿವಿಟೀಸನ್ನು ಕೊಡೋದು. ಇಟ್ ಈಸ್ ಪಾಸಿಬಲ್. ಒಂದಷ್ಟು ಚಿತ್ರ ಕೊಟ್ಟು ಗುರುತಿಸೋಕೆ ಹೇಳ್ಬೋದು, ವಸ್ತುಗಳನ್ನು ಕೊಟ್ಟು ಗುರುತಿಸೋಕೆ ಹೇಳ್ಬೋದು, ಆ್ಯಕ್ಟಿವಿಟೀಸನ್ನು ಕೊಟ್ಟು ಮಾಡೋಕೆ ಹೇಳ್ಬೋದು, ಅಥವಾ ಅವರೇ ನೋಡಿರ್ತಕ್ಕಂಥ ಉದಾಹರಣೆಗಳನ್ನು ಪಟ್ಟಿ ಮಾಡೋದಕ್ಕೆ ಅವಕಾಶ. ಎಕ್ಸ್ಪ್ಲೋರ್ ಇನ್ ದ್ಯಾಟ್ ವೇ ಅಂತ. ಎಲ್ಲದನ್ನೂ ಪರ್ಫಾರ್ಮ್ ಮಾಡಿನೇ ನೋಡೋ ಅನ್ನೋದನ್ನು ಎಕ್ಸ್ಪ್ಲೋರ್ ಅನ್ನೋದಿಲ್ಲ. ಸೊ ಈ ಹ್ಯಾಸ್ ಟು ಫೈಂಡ್ ಔಟ್ ದೆಮ್ಸೆಲ್ಸ್. ಆ ರೀತಿ ನೋಡಲಿಕ್ಕೆ ಅವಕಾಶ ಇದೆ. ಎಕ್ಸ್ಪ್ಲೇನ್, ಗ್ರೂಪ್ ಅಥವಾ ಇಂಡಿವಿಜುವಲ್ ಆ್ಯಕ್ಟಿವಿಟೀಸನ್ನು ಕೊಟ್ಟಿದ್ದೀರಾ, ಅದನ್ನ ಎಕ್ಸ್ಪ್ಲೋರ್ ಮಾಡಿದ ಮೇಲೆ ಅದನ್ನೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಬರೆದು ಅವರು ಪ್ರೆಸೆಂಟ್ ಮಾಡಬೇಕು. ಪ್ರೆಸೆಂಟೇಷನ್. ಎಕ್ಸ್ಪ್ರೆಸ್, ವಿವರಣೆ ನೀಡುವಂಥದ್ದು. ಸೊ ಮೂರನೇ ಹಂತ ವಿವರಣೆ. ಎಕ್ಸ್ಪ್ಲೋರ್ ಮಾಡಿದ್ದಾರೆ, ದೆನ್ ಯು ಹ್ಯಾವ್ ಟು ಆ ಪೀಸ್ ಆಫ್ ವರ್ಕ್ ಏನಿದೆಯೋ ಅದನ್ನೆಲ್ಲ ಪುಟ್ ಇನ್ ಟು ಟುಗೆದರ್ನೆಸ್ ಆ್ಯಂಡ್ ಮೇಕ್ ಇಟ್ ಇಸ್ ಅ ಒನ್ ಕಾನ್ಸೆಪ್ಟ್ ಅಥವಾ ಒಂದಷ್ಟು ಇನ್ಫಾರ್ಮೇಷನ್ ಅಂತ ಮಾಡಿ ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಮಾಡೋದು. ನೆಕ್ಸ್ಟ್ ಎಕ್ಸ್ಪ್ಯಾಂಡ್. ಎಕ್ಸ್ಪ್ಯಾಂಡ್ ಅಂದರೆ ಅಪ್ಲಿಕೇಶನ್ ಲೆವೆಲ್ ಸ್ಟೇಜ್ ಅಂತ ಕರಿತೀವಿ. ಏನೆಲ್ಲ ನೀವು ಪತ್ತೆ ಹಚ್ಚಿದಿರಾ, ವಿವರಣೆ ನೀಡಿದಿರಾ, ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದು, ವಿಸ್ತರಣೆ ಮಾಡು ಅಂತ ಹೇಳಿ. ಎಕ್ಸ್ಪ್ಯಾಂಡ್ ಈಸ್ ನಥಿಂಗ್ ಬಟ್ ವಿಸ್ತರಣೆ. ಆ ವಿಸ್ತರಣೆ ಮಾಡ್ತಕ್ಕಂಥದ್ದು ಅಪ್ಲಿಕೇಶನ್ ಲೆವೆಲ್ ಸ್ಟೇಜ್ ಅಂತ. ಮ್ಯಾಥ್ಸಲ್ಲಾದರೆ ನೀವು ಪ್ರಾಬ್ಲಮ್ ಕೊಟ್ಟರೆ ಅದನ್ನು ಸಾಲ್ವ್ ಮಾಡಿದರೆ ಇಟ್ ಇಸ್ ಅನ್ ಅಪ್ಲಿಕೇಶನ್ ಲೆವೆಲ್. ಆದರೆ ಯೂಸಸ್ ಹೇಳಿದರೆ ಅಪ್ಲಿಕೇಶನ್. ಅದ್ರದ್ದು ಇನ್ನೊಂದಷ್ಟು ವಿಷಯಗಳನ್ನು ಪಟ್ಟಿ ಮಾಡಿದರೆ, ಉದಾಹರಣೆಗಳನ್ನು ಪಟ್ಟಿ ಮಾಡಿದರೆ ಎಕ್ಸ್ಪ್ಯಾಂಡ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ನೋಡ್ಕೊಳ್ಬೇಕು. ನೆಕ್ಸ್ಟ್ ಎವ್ಯಾಲ್ಯೂಯೇಷನ್. ಮೌಲ್ಯಮಾಪನ. ಇಟ್ ಈಸ್ ವೆರಿ ಕಾಂಪ್ರಹೆನ್ಸಿವ್, ಸಮಗ್ರವಾಗಿ. ಇಲ್ಲಿ ಎವ್ಯಾಲ್ಯೂಯೇಷನ್ ಎರಡು ರೀತಿ. ಅವ್ರು ಮಾಡಿರ್ತಕ್ಕಂಥದ್ರ ಬಗ್ಗೆ ಎವ್ಯಾಲ್ಯೂಯೇಷನ್ನು ಕೂಡ ಮಾಡ್ಬೋದು. ಪ್ರತಿಯೊಬ್ಬ ಮಗುನೂ ಹೇಗೆ ತೊಡಗಿಸ್ಕೊಳ್ತಾನೆ ಅನ್ನೋದ್ರೂ ಕೂಡ ಮೌಲ್ಯಮಾಪನ ಮಾಡ್ಬೋದು. ಎರಡು ದೃಷ್ಟಿಕೋನದಲ್ಲಿ ನಾವು ಮೌಲ್ಯಮಾಪನವನ್ನು ಮಾಡಬೇಕು, ಅಥವಾ ವಿದ್ಯಾರ್ಥಿನೇ ಮೌಲ್ಯಮಾಪನ ಮಾಡ್ಬೋದು ವಿಷಯದ ಬಗ್ಗೆ ಅನ್ನುವಂಥದ್ದು. ಶಿಕ್ಷಕ ಕಾಂಪ್ರಹೆನ್ಸಿವ್ ವೇನಲ್ಲಿ ಮಾಡುವಂಥದ್ದು. ಎಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಬರುತ್ತೋ 5 E's ಇರುತ್ತೆ, ಅಲ್ಲಿ CCE ಕೂಡ ಇರುತ್ತೆ, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಯೇಷನ್. ಯಾಕೆ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಯೇಷನ್ ಇರುತ್ತೆ? ಕಾಂಪ್ರಹೆನ್ಸಿವ್ ಇನ್ ನೇಚರ್ ಮೀನ್ಸ್ ಸಮಗ್ರವಾಗಿ ವಿದ್ಯಾರ್ಥಿ ತನಿಗೆ ತಾನೇ ಅವನು ರಚನೆ ಮಾಡ್ಕೊಳ್ತಾನೆ ಜ್ಞಾನ ಅಂತಾದರೆ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ಪ್ರತಿ ಹಂತದಲ್ಲಿ ಅವನು ಎಲ್ಲಿ ಎಡುತ್ತಾ ಇದ್ದಾನೆ, ಆ ಹಂತದಲ್ಲಿ ಎಲ್ಲಿ ಅವನು ಚೆನ್ನಾಗಿ ತೊಡಗಿಸ್ಕೊಳ್ತಾ ಇದ್ದಾನೆ ಆ ಕಲಿಕಾ ಪ್ರಕ್ರಿಯೆಯಲ್ಲಿ, ಅಲ್ಲಿ ನಾವು ಅದನ್ನು ಅಬ್ಸರ್ವ್ ಮಾಡೋದ್ರ ಮೂಲಕ ಅವನಿಗೆ ಫೀಡ್ಬ್ಯಾಕನ್ನು ಕೊಡ್ಬೋದು. ಅದಕ್ಕೆ CCE ಈಸ್ ವೆರಿ ಇಂಪಾರ್ಟೆಂಟ್. ವೆನ್ ಯು ಆರ್ ಅಡಾಪ್ಟೆಡ್ ಕನ್ಸ್ಟ್ರಕ್ಟಿವಿಸಮ್ ಲೆಸನ್ ಇನ್ ಯುವರ್ ಕ್ಲಾಸ್ ಟು ಟೀಚ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಕ್ಸ್ಪ್ಯಾಂಡ್, ಎವ್ಯಾಲ್ಯೂಯೇಷನ್ ಇವುಗಳು ಮಿಕ್ಸ್ಚರ್, ಒಂದಾದ್ಮೇಲೆ ಒಂದು ಅಂತಲ್ಲ. ಕೆಲವು ಸಂದರ್ಭದಲ್ಲಿ 2 ಇರ್ಬೋದು, ಇನ್ನು ಕೆಲವು ಸಂದರ್ಭದಲ್ಲಿ 3 ಇರ್ಬೋದು. 5 E's ಕೆಲವು ಕಾನ್ಸೆಪ್ಟ್ಗಳಿಗೆ ಬರದೇ ಇರ್ಬೋದು. ಡಿಪೆಂಡಿಂಗ್ ಅಪಾನ್ ದ ಕಂಟೆಂಟ್ ನೇಚರ್, ಡಿಪೆಂಡಿಂಗ್ ಅಪಾನ್ ದ ಏಜ್ ಗ್ರೂಪ್ ಆಫ್ ದ ಸ್ಟೂಡೆಂಟ್ಸ್, ಮೆಚುರಿಟಿ ಲೆವೆಲ್ ಆಫ್ ದ ಸ್ಟೂಡೆಂಟ್ಸ್, ಅವೈಲಬಲ್ ರಿಸೋರ್ಸಸ್ ವಾಟ್ ಯು ಆರ್ ಹ್ಯಾವಿಂಗ್. Based on that, you can have this type of plan and you can teach for your students so that it is possible to construct their own knowledge ಅಂತ ಹೇಳ್ಬೋದು. ಇವುಗಳ ಮಿಕ್ಸ್ಚರನ್ನು ನೋಡ್ಕೊಳ್ಳಿ. ಪ್ರತಿ ಸಂದರ್ಭದಲ್ಲಿ ಎಂಗೇಜ್ ಇರ್ಬೋದು. ಆಫ್ಕೋರ್ಸ್ ಆಲ್ ದ ಟೈಮ್ ಬಿಗಿನಿಂಗೇ ಎಂಗೇಜ್ ಅಂತಲ್ಲ, ಪ್ರೊವೈಡಿಂಗ್ ಎ ಸಿಚುಯೇಷನ್ how you are involving all the students. After that particular concept, how they are exploring, they have to find out something. ಇಲ್ಲಿ ಅನ್ವೇಷಣೆ ಅಂದರೆ ಪೂರ್ತಿ ಅವರೇ ಕಂಡುಹಿಡಿಯೋದಂತಲ್ಲ. ಗಿವ್ ಸಮ್ ಕ್ಲೂಸ್. ಆ ರೆಕಗ್ನಿಷನ್ ಮಾಡೋದೇ ಎಕ್ಸ್ಪ್ಲೋರ್ ಅಂತ ಆಗುತ್ತೆ. ಆ ಹಂತಕ್ಕೆ ಅದನ್ನು ಹೆಸರಿಸೋದೇ ಒಂದು ಎಕ್ಸ್ಪ್ಲೋರ್ ಅಂತ ಆಗುತ್ತೆ. ಆಫ್ಟರ್ ದ್ಯಾಟ್ ಇಫ್ ದೇ ಆರ್ ಪ್ರೆಸೆಂಟಿಂಗ್, ಇಫ್ ದೇ ಆರ್ ರೈಟಿಂಗ್ ಸಮಥಿಂಗ್ ಇನ್ ದೇರ್ ಓನ್ ವರ್ಡ್ಸ್, ದಟ್ ಈಸ್ ನಥಿಂಗ್ ಬಟ್ ಎನ್ ಎಕ್ಸ್ಪ್ಲನೇಷನ್. ಎಕ್ಸ್ಪ್ಯಾಂಡ್ ಅಪ್ಲಿಕೇಶನ್ಸ್, ಬೇರೆ ಫಾರ್ಮ್ಯಾಟಲ್ಲಿ ಹೇಳ್ಬೋದು. ಎವ್ಯಾಲ್ಯೂಯೇಷನನ್ನು ಮಾಡುವಂಥದ್ದು. ನೀವು ಕಾಂಪ್ರಹೆನ್ಸಿವ್ ನೇಚರಲ್ಲಿ ಎವ್ಯಾಲ್ಯೂಯೇಷನ್ ಮಾಡಿ ಈ 5 ಈಗಳಿಂದ ಕೂಡಿರ್ತಕ್ಕಂಥ ನೀವು ಪಾಠ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ವಿಷಯವನ್ನು ಮಂಡಿಸ್ಬೋದು. ವಿದ್ಯಾರ್ಥಿಗಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಜ್ಞಾನವನ್ನು ಅನುಭವಗಳ ಮೂಲಕ ರಚನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು. ಅದಾದ ನಂತರ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಎವ್ಯಾಲ್ಯೂಯೇಷನ್. ಈಗ ನಿಮಗೆ ಹೇಳಿದೆ ಕಾಂಪ್ರಹೆನ್ಸಿವ್ ನೇಚರಲ್ಲಿ ಇರಬೇಕು, ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಮೌಲ್ಯಮಾಪನವನ್ನು ಮಾಡಬೇಕು ಅನ್ನೋದು. So the tools and techniques of evaluation helps you to assess the students in a comprehensive way. ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಅವರನ್ನು ಮೌಲ್ಯಮಾಪನ ಮಾಡಬೇಕು ಅಂದರೆ ವಿವಿಧ ರೀತಿಯಾಗಿರ್ತಕ್ಕಂಥ ಸಾಧನಗಳ ತಂತ್ರಗಳನ್ನು ಬಳಕೆ ಮಾಡ್ಕೋಬೇಕು. ಮೌಲ್ಯ 2 ರೀತಿ ಹೇಳ್ತೀವಿ, ಒಂದು ಕ್ವಾಂಟಿಟೇಟಿವ್ ಆ್ಯಸ್ ವೆಲ್ ಆಸ್ ಕ್ವಾಲಿಟೇಟಿವ್. ಇದ್ರ ಬಗ್ಗೆ ನಿಮಗಾಗಲೇ ತರಗತಿನಲ್ಲಿ ಮಾಡಿದ್ದೀನಿ, ಇದರಲ್ಲಿ ಡೀಟೇಲ್ ಆಗಿ ಮೌಲ್ಯಮಾಪನದ ಬಗ್ಗೆ. ಕ್ವಾಂಟಿಟೇಟಿವ್ ಅಲ್ಲಿ ಓರಲ್ ರಿಟನ್ ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಮೌಖಿಕ, ಬರವಣಿಗೆ ಮತ್ತು ಪ್ರಯೋಗಗಳ ಮೂಲಕ ಮಾಡ್ಬೋದಾಗಿರ್ತಕ್ಕಂಥ ಪರೀಕ್ಷೆಗಳನ್ನು ಕೊಟ್ಟು ಅವರನ್ನು ಅಸೆಸ್ ಮಾಡ್ಬೋದು, ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಂತ. ಕ್ವಾಂಟಿಟೇಟಿವ್ ವೇನಲ್ಲಿ ಅಬ್ಸರ್ವೇಷನ್, ರೇಟಿಂಗ್ ಸ್ಕೇಲ್, ಚೆಕ್ ಲಿಸ್ಟ್, ರುಬ್ರಿಕ್ಸ್,
ಪರ್ಸ್ನಾಲಿಟಿ ಟೆಸ್ಟ್, ಸೋಷಿಯೋಮೆಟ್ರಿ ಇತ್ಯಾದಿ ಇವುಗಳನ್ನು ಬಳಸ್ಕೋಬೋದು. ಅಂದರೆ ತರಗತಿಯಲ್ಲಿ ನೀವು ಇವನ್ನೆಲ್ಲ ಕೊಟ್ಟಾಗ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕ ಜಸ್ಟ್ ಒಂದು ಕ್ಲಾಸನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಬರೀತಾ ಇದ್ದಾರೆ, ಫಾಲೋ ಅಪ್ ಮಾಡ್ತಿದ್ದಾರೆ, ಸೆನ್ಸಿಟಿವ್ ಇದ್ದಾರೆ, ದೇ ಆರ್ ಇನ್ವಾಲ್ವಿಂಗ್ ಇನ್ ಯುವರ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ದಿಸ್ ಇಸ್ ಅ ವಂಡರ್ಫುಲ್ ಚೀಪೆಸ್ಟ್ ಟೂಲ್ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಟು ಯೂಸ್. The teacher must be very sensitive in the classroom while they are teaching, so that they can observe each and every student and they can make a one concept or a note about the students' involvement, participation, how they are taking seriously about your instructions, etc. So that you can give the feedback to the students. So next, strategies of teaching. ಅದನ್ನು ಆ್ಯಕ್ಟಿವಿಟೀಸನ್ನು ಕೊಡಬೇಕಾದ್ರೆ ಯು ಕ್ಯಾನ್ ಅಡಾಪ್ಟ್ ಸ್ಮಾಲ್ ಗ್ರೂಪ್ ಸ್ಟ್ರಾಟಜೀಸ್ ಆ್ಯಸ್ ವೆಲ್ ಆಸ್ ಲಾರ್ಜ್ ಗ್ರೂಪ್ ಸ್ಟ್ರಾಟಜೀಸ್. ಅದರಲ್ಲಿ ಬ್ರೈನ್ ಸ್ಟ್ರೋಮಿಂಗ್ ಇದೆ, ರೋಲ್ ಪ್ಲೇ, ಟೀಮ್ ಟೀಚಿಂಗ್, ಕಾನ್ಸೆಪ್ಟ್ ಮ್ಯಾಪಿಂಗ್, ಗ್ರೂಪ್ ಡಿಸ್ಕಷನ್, ಕ್ವಿಜ್ ಡಿಸ್ಕಷನ್ಸ್. ನೆಕ್ಸ್ಟ್ ಲೆಕ್ಚರ್, ಸೆಮಿನಾರ್, ಮಿನಿಟ್ ಪೇಪರ್ಸ್. ಯು ಕ್ಯಾನ್ ಯೂಸ್ ದೀಸ್ ಟೈಪ್ ಆಫ್ ಸ್ಟ್ರಾಟಜೀಸ್ ಫಾರ್ ಟು ಟೀಚ್ ಸ್ಮಾಲ್ ಗ್ರೂಪ್ ಆ್ಯಸ್ ವೆಲ್ ಆಸ್ ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಅನ್ನುವಂಥದ್ದು. ಸೊ ದ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಷಯಗಳನ್ನು ಚರ್ಚೆ ಮಾಡೋಣ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ಅಬೌಟ್ ದ 5 E's ಬೇಸ್ಡ್ ಲೆಸನ್ ಪ್ಲ್ಯಾನ್. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್. ಸೊ ಮುಂದಿನ ದಿನಗಳಲ್ಲಿ ಅದನ್ನು ರಚನೆ ಮಾಡಿಕೊಂಡು ಪಾಠವನ್ನು ಮಾಡಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಮುಂದಿನ ವಿಷಯಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು.